ವಿಘ್ನರಾಜ ವಿಶುದ್ಧವಾಡಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನಾನು ಶಿವಾನಂದ್ ಅಂತೇಳಿ ಗದಗ ನಿವಾಸಿ ಕೃಷಿಕ. ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡಬೇಕಿತ್ತು. ಅಂದರೆ ಹಳೆ ಕಾಲಕ್ಕೂ ಧರ್ಮದ ಬಗ್ಗೆ ಇದ್ದ ನಿಷ್ಠೆ, ಕಾಳಜಿ, ಒಲವು, ಗೌರವ ಇವತ್ತಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದರ ಬಗ್ಗೆ ಮಾಹಿತಿ. ನಮಸ್ಕಾರ. ಶಿವಾನಂದ್ ನಮಸ್ಕಾರ. ಧರ್ಮದ ಬಗ್ಗೆ ಕೇಳಿದ್ದೀರಲ್ಲಪ್ಪ. ಹಿಂದೆಲ್ಲೋ ಒಂದ್ಸಲ ನಾನು ಧರ್ಮದ ಬಗ್ಗೆ ಮಾತಾಡಿದ್ದೀನಿ ಅಂತ ಕಾಣುತ್ತೆ. ನನಗೆ ಮರ್ತು ಹೋಗಿತ್ತು, ಹುಡುಕಬೇಕು ಹಿಂದಿಂದೆಲ್ಲ. ಧರ್ಮ ಅನ್ನತಕ್ಕಂಥದ್ದು ಒಂದು ಮಾನಸಿಕ ಸ್ಥಿತಿ, ಒಂದು ವಿಧದ ಜೀವನದ ಪದ್ಧತಿ. ಧರ್ಮ ಅನ್ನತಕ್ಕಂಥದ್ದನ್ನ ತೋರಿಸಲಿಕ್ಕಾಗಲ್ಲ, ಇದು ಧರ್ಮ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಅದು ಒಂಥರ ಪರಿಕಲ್ಪನೆ ಇದೆ, ಕಲ್ಪನೆ. ಬರೀ ಕಲ್ಪನೆ ಎಷ್ಟೋ ಇಲ್ಲ, ಕಲ್ಪನೆಯೊಂದು ನಮ್ಮಲ್ಲಿ ಅಂತರ್ಭಾವದಲ್ಲಿ ಲೀನವಾಗಿ ನಮ್ಮಿಂದ ಹೊರಬರುತ್ತೆ. ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಇದನ್ನ ಸರಳವಾಗಿ ಹೇಳಬೇಕು ಅಂದ್ರೆ, ಯಾವುದೋ ಕೆಲವು ಸಿದ್ಧಾಂತಗಳು ನಮ್ಮಲ್ಲಿರುತ್ತೆ. ಜೀವನ ಅಂದ್ರೆ ಇಷ್ಟು, ಬದುಕು ಅಂದ್ರೆ ಹೀಗೆ ಬದುಕಬೇಕು, ನಾವು ಇಂತಿಂಥ ಕೆಲಸ ಮಾಡಬೇಕು, ಹೀಗೆ ಮಾಡಿದ್ರೆ ಒಳ್ಳೆಯದು, ಹೀಗೆ ಮಾಡಿದ್ರೆ ತಪ್ಪು, ಹೀಗೆ ಅವುಗಳನ್ನು ಆಚರಿಸುವುದು ಧರ್ಮ. ಅಂದರೆ ಜನರ ಗುಂಪೊಂದು. ಈ ಉದಾಹರಣೆ ನೋಡಿ, ಭಾರತದಲ್ಲಿ ಹಸುವನ್ನು ಪೂಜೆ ಮಾಡ್ತಾರೆ, ಅಮೆರಿಕಾದಲ್ಲಿ ಕುದುರೆಗೆ ಮಾನ್ಯತೆ ಕೊಡ್ತಾರೆ. ಯಾಕೆ ಕುದುರೆಗೆ ಅಲ್ಲಿ ಮಾನ್ಯತೆ ಕೊಡ್ತಾರೆ, ಇಲ್ಲಿ ಯಾಕೆ ಹಸುವಿಗೆ ಪೂಜೆ ಮಾಡ್ತಾರೆ ಅಂದರೆ, ಆ ಜನಾಂಗ ಆ ಪ್ರಾಣಿಯನ್ನು ತಮ್ಮ ವಿಶೇಷವಾಗಿರತಕ್ಕಂಥ ಗೌರವಕ್ಕೆ ಭಾಜನವನ್ನಾಗಿ ಮಾಡಿರುವುದರ ಒಟ್ಟಿಗೆ ಪೂಜೆ ಮಾಡ್ತಾರೆ. ಅದನ್ನು ಬಹಳ ಗೌರವದಿಂದ ನೋಡ್ತಾರೆ. ಅಮೆರಿಕಾದಲ್ಲಿ ಯಾಕೆ ಕುದುರೆಗೆ ಮರ್ಯಾದೆ ಕೊಡ್ತಾರೆ ಅಂದರೆ, ಅಮೆರಿಕದ ನಿರ್ಮಾಣಕ್ಕೆ ಕುದುರೆಗಳ ಸಹಾಯ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಹೀಗೆ ಕುದುರೆಗೆ ಅಲ್ಲಿ ಪ್ರಾಶಸ್ತ್ಯ ಉಂಟು. ಹೀಗೆ ಒಂದೊಂದು ದೇಶಕ್ಕೆ ಒಂದೊಂದು ಪ್ರಾಣಿಯ ಬಗ್ಗೆ ವಿಶೇಷವಾದ ಒಲವಿರುತ್ತೆ. ಅಂದರೆ ಆ ಜನಾಂಗ, ಆ ಜನರ ಗುಂಪು ತಮ್ಮ ಜೀವನದಲ್ಲಿ ಕೆಲವು ಅನಿಸಿಕೆಗಳನ್ನ ಕಾರ್ಯರೂಪದಲ್ಲಿ ತಂದು ಅದಕ್ಕೆ ವಿಶೇಷವಾದ ಮಾನ್ಯತೆಯನ್ನು ಕೊಡುತ್ತಾರೆ. ಅದು ಧರ್ಮದ ಒಂದು ಸ್ಥೂಲ ಚಿತ್ರಣ. ಇಷ್ಟಾದರೂ ಅರ್ಥ ಆಗಲ್ಲ ಧರ್ಮ ಅಂದ್ರೆ ಏನು ಅಂತ. ಇನ್ನೂ ಸ್ವಲ್ಪ ಅರ್ಥ ಮಾಡಬೇಕು ಅಂದ್ರೆ, ಅರ್ಚಕನೊಬ್ಬ ಪೂಜೆಯನ್ನು ಮಾಡುವುದು ಆತನ ಧರ್ಮ. ಮಡಿವಾಳನೊಬ್ಬ ಬಟ್ಟೆಯನ್ನು ಶುಭ್ರ ಮಾಡುವುದು ಆತನ ಧರ್ಮ. ಗಾಯಕನೊಬ್ಬ ಸಂಗೀತವನ್ನು ಪ್ರಸ್ತುತಪಡಿಸುವುದು ಆತನ ಧರ್ಮ. ಅಂದ್ರೆ ಎಲ್ಲ ಏನ್ ಹೇಳ್ತಾ ಇದ್ದೇನೆ, ಆಯಾ ವ್ಯಕ್ತಿಗಳು ಮಾಡುವ ಕರ್ಮವನ್ನು ಧರ್ಮ ಅಂತ ಕರೀತಾ ಇದ್ದೇನೆ. ಕಣ್ಣಿಗೆ ಒಂದು ಧರ್ಮ ನೋಡುವುದು, ಕಿವಿಗೆ ಒಂದು ಧರ್ಮ ಕೇಳುವುದು, ಮೂಗಿಗೆ ಒಂದು ಧರ್ಮ ವಾಸಿಸುವುದು. ಅಂದ್ರೆ ಮತ್ತೆ ಮತ್ತೆ ನಾವು ಗಮನಿಸ್ತಾ ಇರತಕ್ಕಂಥ ಪದ ಏನು ಅಂದ್ರೆ, ಯಾವುದೋ ಒಂದು ಕ್ರಿಯೆಯನ್ನು ಮಾಡುವುದು. ಪೂಜೆ ಮಾಡೋದು, ಹಾಡು ಹೇಳೋದು, ನೆರೆದಾಡೋದು, ನೋಡೋದು, ಕೇಳೋದು ಎಲ್ಲ ಕ್ರಿಯಾಪದಗಳು. ಅಂದ್ರೆ ಕ್ರಿಯೆ ಅಂದ್ರೆ ಕರ್ಮ. ಅಂದ್ರೆ ಧರ್ಮ ಅಂದ್ರೆ ಏನ್ ಹೇಳಿದಾಗಾಯ್ತು, ಕರ್ಮ ಅಂತ ಹೇಳಿದಾಗಾಯ್ತು. ನೀವು ಕೇಳ್ತಾ ಇದ್ದೀರಿ ಹಳೆಯ ಕಾಲದ ಧರ್ಮ ಬೇರೆ, ಈಗಿನ ಕಾಲದ ಅಂಥದ್ದೇನೂ ಇಲ್ಲ. ಹಳೆಯ ಕಾಲದ ಧಾರ್ಮಿಕ ಪದ್ಧತಿಗಳು, ಧಾರ್ಮಿಕ ಮನಸ್ಥಿತಿ ಏನಿದೆಯೋ ಅದೇ ಈಗಿನವರೆಗೂ ಇದೆ. ಆದರೆ ಅಲ್ಲಿಯೂ ಧರ್ಮದಿಂದ ಹೊರಗಿರುವವರು ಇದ್ದರು, ಈಗಲೂ ಧರ್ಮದಿಂದ ಹೊರಗಿರುವವರು ಇದ್ದಾರೆ. ಆಗಿನ ಧಾರ್ಮಿಕರಿಗೂ ಈಗಿನ ಧಾರ್ಮಿಕರಿಗೂ
ಅಂದ್ರೆ ಧರ್ಮಾಚರಣೆಯನ್ನು ಮಾಡುತ್ತೇವೆ ಅಂತ ನಂಬಿಕೊಂಡಿರತಕ್ಕಂಥವರಿಗೆ ಆ ಕಾಲ ಈ ಕಾಲ ವ್ಯತ್ಯಾಸ ಇಲ್ಲ. ಹೀಗಾಗಿ ಧರ್ಮ ಅಂದ್ರೆ ನಾವು ಕರ್ಮ ಅಂತ ಒಂದು ನಿರ್ಣಯಕ್ಕೆ ಬಂದೆವು. ನಾವು ಮಾಡತಕ್ಕಂಥ ಕರ್ಮ. ಇದನ್ನೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಶಾರೀರಿಕಂ ವಾಚಿಕಂ ಮಾನಸಂಚ ಕರ್ಮ ಧರ್ಮಾಖ್ಯಂ ಅಂತ ಹೇಳಿ ಸೂತ್ರವನ್ನು ಕೊಟ್ಟರು ಅವರು. ಶಾರೀರಂ ವಾಚಿಕಂ ಮಾನಸಂ ಅಂದರೆ ಶರೀರ, ಈ ಶರೀರದಿಂದ ವಾಚಿಕಂ ಮಾತುಗಳ ಮೂಲಕ, ಮಾನಸಿಕವಾಗಿ ಶಾರೀರಂ ವಾಚಿಕಂ ಮಾನಸಂ ಏನು ಕರ್ಮ, ಈ ಮೂರೂ ತ್ರಿಕರಣಗಳು ಅಂತ ಕರೀತಾರೆ. ಈ ತ್ರಿಕರಣ ಪೂರ್ವಕವಾಗಿ ನಾವು ಮಾಡತಕ್ಕಂಥ ಕರ್ಮವನ್ನು ಧರ್ಮ ಅಂತ ಕರೆದೆವು ಅಂತ ಭಗವತ್ಪಾದರು ಸೂತ್ರ ರೂಪದಲ್ಲಿ ಹೇಳಿದರು. ಶಾರೀರಿಂ ವಾಚಿಕಂ ಮಾನಸಂಚ ಕರ್ಮ ಧರ್ಮಾಚ್ಯಂ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ನಾವು ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಧರ್ಮವೋ ಅನ್ನುವುದು. ನಾವು ಎಲ್ಲ ಕೆಲಸಗಳು ಮಾಡಿದ್ದನ್ನೂ ಧರ್ಮ ಅಂತ ಹೇಳಿಕ್ಕಾಗಲ್ಲ. ಅಂದ್ರೆ ಅರ್ಥ ಏನು? ಬಹಳ ಸರಳವಾದ ಒಂದೆರಡು ಮೂರು ಉದಾಹರಣೆಗಳನ್ನು ನೋಡಿದರೆ, ಒಬ್ಬನು ಕೊಲೆ ಮಾಡ್ತಾನೆ ಕ್ರಿಯೆ ಇದು, ಅದು ಧರ್ಮವೋ? ಅದು ಅಧರ್ಮ. ಕತ್ತಿಯಿಂದ ಕತ್ತರಿಸ್ತಾನೆ, ಅದು ಧರ್ಮವೋ? ಅದು ಅಧರ್ಮ. ಅದೇ ಶಸ್ತ್ರಚಿಕಿತ್ಸಕನೊಬ್ಬ ಕತ್ತಿಯಿಂದ ಹೊಟ್ಟೆಯನ್ನು ಕೊಯ್ಯುತ್ತಾನೆ, ಅದು ಧರ್ಮವೋ? ಅದು ಧರ್ಮ. ಯಾಕೆಂದ್ರೆ ವೈದ್ಯ ಕತ್ತರಿಸಿದಾಗ ಆ ರೋಗಿಗೆ ಗುಣ ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾನೆ, ಅವನಿಗೆ ಗುಣ ಆಗತ್ತೆ. ಅಂದರೆ ನಾವು ಮಾಡತಕ್ಕ ಕರ್ಮಗಳು ಎಲ್ಲವೂ ಧರ್ಮ ಅಂತ ಅಲ್ಲ, ಕೆಲವು ಅಧರ್ಮ, ಕೆಲವು ಧರ್ಮ. ಹಾಗಾದ್ರೆ ಹೇಗೆ ಇದನ್ನ ಧರ್ಮ ಅಧರ್ಮ ಅಂತ ನೋಡುವುದು? ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಿರ್ಣಯ ಮಾಡುವುದು ಹೇಗೆ? ಅದಕ್ಕೆ ಭಗವತ್ಪಾದರು ಆ ಸೂತ್ರವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಶಾರೀರಂ ವಾಚಿಕಂ ಮಾನಸಂಚ ಕರ್ಮ ಶ್ರುತಿ ಸ್ಮೃತಿ ಸಿದ್ಧಂ ಧರ್ಮಾಚ್ಯ. ಯಾವ ಕರ್ಮಗಳು ಶ್ರುತಿ ಸ್ಮೃತಿಗಳಿಂದ ಮಾನ್ಯತೆಯನ್ನು ಪಡೆದಿರುತ್ತವೆ, ಅಥವಾ ಯಾವ ಕರ್ಮಗಳನ್ನ ನಮ್ಮ ವೇದಗಳು ಒಪ್ಪಿರುತ್ತವೆ, ಶಾಸ್ತ್ರಗಳು ಒಪ್ಪಿರುತ್ತವೆ, ಅದು ಧರ್ಮ ಕಣಪ್ಪ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದ್ರು. ಧರ್ಮ ಕಂಡ್ರೆ ಇದು ಎಲ್ಲ ಕಾಲಕ್ಕೂ ಧರ್ಮ ಬದಲಾವಣೆ ಆಗದೇ ಇರತಕ್ಕಂಥದ್ದು. ಅನ್ಯರನ್ನು ನೋಯಿಸವ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬಸವಣ್ಣನ ಮಾತು. ಧರ್ಮ ಕಳಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ, ಈ ರೀತಿಯಾಗಿರತಕ್ಕಂಥ ಶೀಲಗಳು. ಅಂದರೆ ಕಳಬೇಡ ಅನ್ನುವುದು ಧರ್ಮವಾದರೆ ಕಳ್ಳತನ ಮಾಡು ಅನ್ನುವುದು ಅಧರ್ಮ. ಕೊಲಬೇಡ ಅನ್ನತಕ್ಕಂಥದ್ದು ಧರ್ಮವಾದರೆ ಕೊಲ್ಲು ಅನ್ನತಕ್ಕಂಥದ್ದು ಅಧರ್ಮ. ಹೀಗಾಗಿ ಧರ್ಮ ಅಂದರೆ ಒಂದು ಜನಾಂಗ ನಂಬಿರತಕ್ಕಂತಹ ಹಲವು ಎಲ್ಲ ಆಚರಣೆಗಳು ಧಾರ್ಮಿಕ ಅಧಾರ್ಮಿಕ ಅಂತ ಪ್ರತ್ಯೇಕ ಆಗುತ್ತೆ. ಒಟ್ಟಿನಲ್ಲಿ ಅತ್ಯಂತ ಸರಳವಾಗಿ ಹೇಳಬೇಕಾಗಿದ್ರೆ, ನಾವು ಮಾಡತಕ್ಕಂಥ ಕೆಲಸಗಳು ಅನ್ಯರಿಗೆ ನೋವನ್ನು ಉಂಟು ಮಾಡ್ತಾ ಇದ್ರೆ ಅದು ಅಧರ್ಮ. ನಾವು ಮಾಡತಕ್ಕಂಥ ಕೆಲಸಗಳಿಂದ ಬೇರೆಯವರಿಗೆ ಸಂತೋಷ ಉಂಟಾದರೆ ಅದು ಧರ್ಮ ಅಂತ ಅಷ್ಟು ಹೇಳಬಹುದು. ನಮಸ್ಕಾರ. ನನ್ನ ಹೆಸರು ಪುಟ್ಟಯ್ಯ ಅಂತ ಹೇಳಿ, ನಾನು ನಿವೃತ್ತ ಸರ್ಕಾರಿ ನೌಕರ. ನನ್ನ ಸ್ಥಳ ಕೊರಟಗೆರೆ, ತುಮಕೂರು ಜಿಲ್ಲೆ. ನನ್ನ ಪ್ರಶ್ನೆ ಏನಂದರೆ, ಕೆಲವರಿಗೆ ಸಂತಾನವೇ ಇರಲ್ಲ, ಅವರು ಏನು ಪ್ರಯತ್ನ ಪಟ್ಟರು ಅವರು ನಿರಾಶರಾಗಿರ್ತಾರೆ. ಈ ಸಂತಾನವಿಲ್ಲರಿಗೆ ಸದ್ಗತಿ ಇಲ್ಲ ಅಂತಾರೆ. ಪಿಂಡ ಪ್ರದಾನ ಮಾಡದೇ ಇದ್ರೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ, ಹಿಂಗೆಲ್ಲ ಅಂತಾರೆ. ಹೀಗಾಗಿ ತುಂಬ
ದುಗುಡದಿಂದ ಕೂಡಿರ್ತಕ್ಕಂಥ ಸನ್ನಿವೇಶ. ದಯಮಾಡಿ ಇದಕ್ಕೆ ಪರಿಹಾರ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ.